ಅದನ್ನ ನಾ ಮಾತಾಡೋದು ಸರ್. ಜಡ್ಜ್ ಅದು ನ್ಯಾಯಾಧೀಶರಿಗೆ ಅದು ದೇವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಮಾತಾಡಂಗಿಲ್ಲ. ಈಗ ಎಷ್ಟೋ ಜನ ಆರೋಪ ಅಪರಾಧಿಗಳಿಗೆ ಪರಿಹಾರ ಕೊಡಬೇಕು ಅಂತ ಕೋರ್ಟ್ ಸೂಚನೆ ಯೋಗೇಶ್ ಕೊಡ್ರು. ಅದು ನ್ಯಾಯಾಧೀಶರೇನ, ಯಾಕಂದ್ರ ನನ್ ಮಕ್ಕಳದ ನಮ್ದ ಅವ್ರಿಗೆ ನೋವು ನೋಡ್ಯಾರ. ಕ್ಷೇತ್ರ ಜನನು ಕೂಡ ಸಾಕಷ್ಟು ನಮ್ ನೋವನ್ನ ಅವ್ರ ಎತ್ತಿಡ್ದಾರ. ಇವತ್ತಿನ ದಿನ ನ್ಯಾಯಾಧೀಶರು ನಮ್ ಕ್ಷೇತ್ರ ಜನ ಏನ ಒಂದ ಅಂತಿಮ ನಿರ್ಣಯ ತಗೋತೈತಿ, ಅದಕ್ಕೆ ನಾನು ತಿಳಿಬೇಕು. ಇಷ್ಟ ದಿನ ಅವನ ಅದಾನದೊಳಗಂತ ನಾನಂತೂ ಇಷ್ಟ ದಿನ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತಿನ ಮೆಟ್ಟಿಂಗ್ ಅವ ಅದಾನ ಅಂದ್ರ ಅವನ್ಗೆ, ಯಾಕಂದ್ರ ಅವನಿಗೆ ಸಾಕಷ್ಟು ತಿನಿಸಿ ಬೆಳೆಸೇನಿ. ಅವನು ನನ್ ಮಗ ಅಂತ ನನ್ನ ಎತ್ತು ಹಿಡ್ದಿದ್ದೆ. ಆದ್ರ ಅವ ಇವತ್ತಿನ ಮೆಟ್ಟಿಗೆ ಇಷ್ಟು ದಿನಾನು ಅದ್ರ ಕೇಸ್ನಾಗ ಅವ ಹೋರಾಡಾನಂದ್ರ ಅವ ಅದಾನಂತ ನಾನು ಒಟ್ಟ ನಂಬಿಲ್ಲ. ಯಾಕಂದ್ರ ನಾ ತಿನಿಸಿ ಬೆಳೆಸಿದ ಮಗ ಅವ ಅನ್ಕೊಂಡಿದ್ದೆ. ಆದ್ರ ಅವ ಅದಾನ ಅಂತಂದ್ರ ಅದು ಬಹಳ ಇವತ್ತು ಅದೇ ಹೆಚ್ಚಿನ ನೋವು ಅಂತಂದ್ರ ಅದೇ. ಈಗ ಇಷ್ಟು ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಯ್ತು. ಈಗ ಕೊರವರ್ ಅವರು ಇದ್ರ ಬಗ್ಗೆ ಬಹಳ ಹೋರಾಟ ಮಾಡಿದ್ರು. ಕೊರವರ ಬಗ್ಗೆ ಹೇಳೋದಾದ್ರೆ, ಕೊರವರ್ ಅವ್ರ ಬಗ್ಗೆ ಹೇಳಕನ್ನಕಿನ್ ಕೊರವರ್ ಅವ್ರು ಈಗ ಅಲ್ಲ ಆಗಲ್ಲ. ನಮ್ನ ಯಾವಾಗ ಅವ್ರು ಕೆಡಿಸ್ಕೊಂಡಿಲ್ಲ. ನಾ ಯಾವ್ದೊಂದ್ ಎಲ್ಲ ಒಂದ್ ಬೆಟ್ಟಾದ್ರು ನನ್ ತಂಗಿನ ಅಂತ ಮಾತಾಡ್ತಾರ. ನನ್ ಮಗ ಬೆಟ್ಟಾದ್ರು ನನ್ ಮಗನ ನನ್ ಅಳಾನ ಅಂತಾರ. ಅವ್ರ ಯಾವತ್ತು ನಮ್ಗ ಭೇದ ಭಾವ ಮಾಡಿಲ್ಲ, ಭೇದ ಭಾವ ಮಾಡಕ್ ಹೋಗಿಲ್ಲ. ಅವ್ರ ಯಾವತ್ತು ನಮ್ಮನ್ ಬಿಟ್ಟನು ಕೊಟ್ಟಿಲ್ಲ.